ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಾಗುರು ಗಾರ್ಡನ್. ಇವತ್ತು ನಾನು ನಿಮಗೆ ಪರ್ಸನಲಿ ವರ್ಕ್ ಮಾಡಿದ ಒಂದು ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುವಾಗ ಸೈಟ್ ಕಂಡೀಷನ್ ತುಂಬ ಡಿಫ್ರೆಂಟ್ ಆಗಿತ್ತು. ಕನ್ಸ್ಟ್ರಕ್ಷನ್ ವರ್ಕಿಂದ ಏರಿಯಾ ಡಸ್ಟಿ ಮತ್ತು ಮೆಸ್ಸಿ ಆಗಿತ್ತು. ಬಟ್ ಪ್ರಾಪರ್ ಪ್ಲಾನಿಂಗ್, ಹಾರ್ಡ್ಸ್ಕೇಪ್ ವರ್ಕ್ ಮತ್ತು ಗ್ರೀನರಿ ಯೂಸ್ ಮಾಡಿ ಸೇಮ್ ಸ್ಪೇಸ್ನ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ವಿ. ಬನ್ನಿ ಈ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ನ ನೋಡೋಣ. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾವು ಸೈಟ್ನ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಟ್ ಮಾಡಿದ್ವಿ. ಎಕ್ಸಿಸ್ಟಿಂಗ್ ಗ್ರೌಂಡ್ ಲೆವೆಲ್ ಹೇಗಿದೆ ಮತ್ತು ವಾಟರ್ ಡ್ರೈನೇಜ್ ಹೇಗೆ ಹೋಗಬೇಕು, ಪ್ಲಾಂಟ್ಸ್ಗೆ ಎಷ್ಟು ಸ್ಪೇಸ್ ಬೇಕು ಮತ್ತು ವಾಕಿಂಗ್ ಏರಿಯಾ ಎಲ್ಲಿ ಇರಬೇಕು ಮತ್ತು ಎಲ್ಲನೂ ಪ್ಲಾನ್ ಮಾಡ್ಕೊಂಡ್ವಿ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮತ್ತು ಅನ್ವಾಂಟೆಡ್ ಡೆಬ್ರಿಸ್ ರಿಮೂವ್ ಮಾಡಿ ಏರಿಯಾನ ಕ್ಲೀನ್ ಮಾಡ್ಕೊಂಡ್ವಿ. ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ಪ್ರಾಪರ್ ಸೈಟ್ ಪ್ರಿಪರೇಷನ್. ಗ್ರೌಂಡ್ ಪ್ರಿಪರೇಷನ್ ಸರಿ ಇಲ್ಲ ಅಂದ್ರೆ ಲೆಟರ್ ಪ್ಲಾಂಟ್ಸ್ ಗ್ರೋತ್, ಡ್ರೈನೇಜ್ ಮತ್ತು ಓವರ್ ಆಲ್ ಮೇಂಟೆನೆನ್ಸ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹಾರ್ಡ್ಸ್ಕೇಪ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ವಾಕಿಂಗ್ ಪಾತ್ವೇಗೆ ಪ್ರಾಪರ್ ಅಲೈನ್ಮೆಂಟ್ ಕೊಡಬೇಕು. ಪಾತ್ವೇ ಕಂಫರ್ಟಬಲ್ ಆಗಿ ವಾಕ್ ಮಾಡೋಕ್ಕೆ ಸೂಟಬಲ್ ವಿಡ್ತ್ ಮೇಂಟೈನ್ ಮಾಡಿದ್ವಿ. ಲ್ಯಾಂಡ್ಸ್ಕೇಪ್ಗೆ ನೀಟ್ ಫಿನಿಶಿಂಗ್ ಬರಬೇಕಂತ ಎಡ್ಜಿಂಗ್ ಮತ್ತು ಡಿಫ್ರೆಂಟ್ ಲೆವೆಲ್ಸ್ ನ ಪ್ರಾಪರ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಜೊತೆಗೆ ಡ್ರೈನೇಜ್ ಸಿಸ್ಟಮ್ ಕೂಡ ಕನ್ಸಿಡರ್ ಮಾಡಿದ್ವಿ, ಬಿಕಾಸ್ ಹೆವಿ ರೈನ್ ಬಂದಾಗ ವಾಟರ್ ಸ್ಟಾಗ್ನೆಟ್ ಆಗಬಾರ್ದು ಅಂತ. ಒಂದು ಗುಡ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಜಸ್ಟ್ ಪ್ಲಾಂಟ್ಸ್ ಆಗೋದಲ್ಲ, ಹಾರ್ಡ್ಸ್ಕೇಪ್ ಪ್ಲಸ್ ಲ್ಯಾಂಡ್ಸ್ಕೇಪ್ ಪ್ಲಸ್ ಡ್ರೈನೇಜ್ ಪ್ಲಸ್ ಮೇಂಟೆನೆನ್ಸ್ ಇವೆಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಹಾರ್ಡ್ಸ್ಕೇಪ್ ಕಂಪ್ಲೀಟ್ ಆದ್ಮೇಲೆ ಬಂತು ನಮ್ಮ ಫೇವರೇಟ್ ಪಾರ್ಟ್, ಪ್ಲಾಂಟಿಂಗ್ ವರ್ಕ್. ಈ ಪ್ರಾಜೆಕ್ಟ್ಗೆ ಸೂಟಬಲ್ ಆದ ಪ್ಲಾಂಟ್ಸ್ ನ ಸೆಲೆಕ್ಟ್ ಮಾಡಿದ್ವಿ. ಪ್ಲಾಂಟ್ ಸೆಲೆಕ್ಷನ್ ಮಾಡುವಾಗ ಜಸ್ಟ್ ಲುಕ್ಸ್ ನೋಡಲ್ಲ, ಸನ್ಲೈಟ್ ರಿಕ್ವೈರ್ಮೆಂಟ್, ಸಾಯಿಲ್ ಕಂಡೀಷನ್, ವಾಟರ್ ರಿಕ್ವೈರ್ಮೆಂಟ್ ಮತ್ತು ಫ್ಯೂಚರ್ ಗ್ರೋತ್ ಎಲ್ಲ ಕನ್ಸಿಡರ್ ಮಾಡಬೇಕು. ಡಿಫ್ರೆಂಟ್ ಗ್ರೌಂಡ್ ಕವರ್ಸ್, ಡಿಫ್ರೆಂಟ್ shrubs, ಡಿಫ್ರೆಂಟ್ ಟ್ರೀಸ್, ಗ್ರೀನ್ ಲಾನ್ ಏರಿಯಾನ ಕಂಬೈನ್ ಮಾಡಿ ಲ್ಯಾಂಡ್ಸ್ಕೇಪ್ಗೆ ನ್ಯಾಚುರಲ್ ಮತ್ತು ಫ್ರೆಶ್ ಲುಕ್ ತರಲು ಟ್ರೈ ಮಾಡಿದ್ವಿ. ಪ್ಲಾಂಟ್ಸ್ ನ ಪ್ರಾಪರ್ ಸ್ಪೇಸಿಂಗ್ ಅಲ್ಲಿ ಪ್ಲಾಂಟ್ ಮಾಡ್ಕೊಂಡ್ವಿ. ಫ್ಯೂಚರ್ ಅಲ್ಲಿ ಅದು ಗ್ರೋ ಆದ್ಮೇಲೆ ಲ್ಯಾಂಡ್ಸ್ಕೇಪ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಸ್ಲೋಲಿ ಕನ್ಸ್ಟ್ರಕ್ಷನ್ ಸೈಟ್ ಒಂದು ಗ್ರೀನ್ ಸ್ಪೇಸ್ ಆಗಿ ಚೇಂಜ್ ಆಗ್ತಾ ಬಂತು. ಫೈನಲಿ ದಿಸ್ ಇಸ್ ದ ರಿಸಲ್ಟ್. ಬಿಫೋರ್ ಅಲ್ಲಿ ಡಸ್ಟಿ ಮತ್ತು ಅನ್ಫಿನಿಶ್ಡ್ ಕನ್ಸ್ಟ್ರಕ್ಷನ್ ಏರಿಯಾ, ಬಟ್ ಆಫ್ಟರ್ ಟ್ರಾನ್ಸ್ಫಾರ್ಮೇಶನ್ ನೋಡಿ, ಬ್ಯೂಟಿಫುಲ್ ಗ್ರೀನ್ ಲಾನ್, ನೀಟ್ ಪಾತ್ವೇ, ಪ್ಲಾಂಟ್ಸ್ ಕ್ಲೀನ್ ಫಿನಿಶಿಂಗ್ ಮತ್ತು ವೆಲ್ ಆರ್ಗನೈಸ್ಡ್ ಲ್ಯಾಂಡ್ಸ್ಕೇಪ್. ಸೇಮ್ ಪ್ಲೇಸ್ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್. ಈ ಟ್ರಾನ್ಸ್ಫಾರ್ಮೇಶನ್ ಬಿಹೈಂಡ್ ತುಂಬಾ ಪ್ಲಾನಿಂಗ್, ಹಾರ್ಡ್ ವರ್ಕ್ ಮತ್ತು ಪೇಷನ್ಸ್ ಇದೆ. ಈ ಪ್ರಾಜೆಕ್ಟ್ ನ ಪರ್ಸನಲಿ ವರ್ಕ್ ಮಾಡಿದಾಗ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಒಂದು ಎಂಟಿ ಅಥವಾ ಅನ್ಫಿನಿಶ್ಡ್ ಸ್ಪೇಸ್ ನ ಬ್ಯೂಟಿಫುಲ್ ಗ್ರೀನ್ ಎನ್ವೈರನ್ಮೆಂಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದು ಲ್ಯಾಂಡ್ಸ್ಕೇಪ್ ವರ್ಕ್ ನ ರಿಯಲ್ ಹ್ಯಾಪಿನೆಸ್. ನಿಮಗೆ ಈ ಬಿಫೋರ್ ಅಂಡ್ ಆಫ್ಟರ್ ಲ್ಯಾಂಡ್ಸ್ಕೇಪ್ ಟ್ರಾನ್ಸ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಬಾಗುರು ಗಾರ್ಡನ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ರಿಯಲ್ ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ಸ್, ಗಾರ್ಡನಿಂಗ್ ಟಿಪ್ಸ್ ಮತ್ತು ಬ್ಯೂಟಿಫುಲ್ ಪ್ಲಾಂಟ್ಸ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಬಾಗುರು ಗಾರ್ಡನ್, ಲೆಟ್ಸ್ ಮೇಕ್ ಎವರಿ ಸ್ಪೇಸ್ ಗ್ರೀನರ್. Thank you for watching. See you in the next video.